ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆತ್ಮೀಯರೇ, ಡ್ರಗ್ಸ್ ಬೆಂಗಳೂರು ಅಂಟಿಕೊಂಡಿದ್ದ, ಜೋರಾಗಿ ಅಂಟಿಕೊಂಡಿದ್ದ. ಈಗಾಗಲೇ ಪಂಜಾಬ್ ಉಡ್ತಾ ಪಂಜಾಬ್ ಆಗಿದೆ. ಅದು ಕಂಟ್ರೋಲ್ಗೆ ಬರ್ತಾ ಇಲ್ಲ ಅಲ್ಲಿ ಯುವಜನ. ಅಂಥದ್ದು ಬೆಂಗಳೂರಲ್ಲೂ ಜೋರಾಗ್ತಾ ಇದೆಯಾ? ಮಹಾರಾಷ್ಟ್ರದ ಜೊತೆಗೆ ಸಂಬಂಧ ಡ್ರಗ್ಸ್ ಮೂಲಕ ಹೆಚ್ಚಾಗ್ತಾ ಇದೆಯಾ? ಯಾಕೆಂದರೆ ಮಹಾರಾಷ್ಟ್ರದ ANTF ಮಾದಕ ವಸ್ತುಗಳ ತನಿಖಾ ಸಂಸ್ಥೆ ಅದು ಬಂದು ಕರ್ನಾಟಕದಲ್ಲಿ 3 ಸ್ಥಳಗಳು, ಬಾಗಲೂರು, ಕೊತ್ತನೂರು, ಅವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಬರುತ್ತಿರುವಂಥ ಫ್ಯಾಕ್ಟ್ರಿಗಳಿಗೆ ಅದರಲ್ಲೂ ಸಾಕಷ್ಟು ಪ್ರಮಾಣದಲ್ಲ 21.4 kg ಮೆಪೆಡ್ರೋನ್ದಿಂದ ಈ ಮಾದಕ ದ್ರವ್ಯಗಳನ್ನು, ನಶೆ ಇರುವಂಥ ದ್ರವ್ಯಗಳನ್ನು ತಯಾರು ಮಾಡುವಂಥ ವಸ್ತು ಅಲ್ಲಿ ಸಿಕ್ಕಿದವ. ಇನ್ನೂ ಎಷ್ಟೆಷ್ಟಿದಾವೆ ಗೊತ್ತಿಲ್ಲ. ದೊಡ್ಡ ಸುದ್ದಿದು. ಬೆಂಗಳೂರಿನ ಈ ಯುವಜನ, ಕಲ್ಲು ಜನ, ನಿರುದ್ಯೋಗಿ ಹುಡುಗರು ಹುಡುಗಿಯರು ಇದು ಬಲಿ ಆಗ್ತಾ ಇದ್ದಾರೆ. ಮಂಗಳೂರು, ಬೆಂಗಳೂರು, ಕರ್ನಾಟಕದವರು, ಹುಬ್ಬಳ್ಳಿ, ಧಾರವಾಡ ಇಲ್ಲೂ ನಡೀತಾ ಇದ್ದಾನೆ. ಬೆಳಗಾವಿ ಸುದ್ದಿಗಳು ಕೇಳ್ತಾ ಇರ್ತೀವಿ ನಾವು ಮೆದ್ಮೇಲೆ. ಇಲ್ಲ ಇಲ್ಲಿ ನಶಾ ವಸ್ತುಗಳು ಭಾಳ ಮಾರ್ತಾವ, ಡ್ರಗ್ಸ್ ಆಗ್ತದೆ ಅಂತೇಳಿ ಪೊಲೀಸರು ಒಂದು 4 ಕೇಸ್ಗಳು ತೋರಿಸಿ ಮತ್ತು ಮುಚ್ಚಿಬಿಡ್ತಾರೆ. ಮೋಸ್ಟ್ಲಿ ಕರ್ನಾಟಕದ ಎಲ್ಲ ಹೆಚ್ಚು ಕಡಿಮೆ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಈ ಡ್ರಗ್ಸ್ ಮಾಫಿಯಾ ಜೋರು ಹಿಡಿತಾ ಇದೆ ಅಂತ ಸುದ್ದಿಗಳು ಇದ್ದಾವೆ. ಅದರಿಂದೆಲ್ಲ ಹಿಡಿಯೋರು ಯಾರು, ಶಿಕ್ಷೆ ಕೊಡೋರು ಯಾರು? ಇದನ್ನು ಹೊರಗೆ ಬಂದದ. ಅದು ಮಹಾರಾಷ್ಟ್ರದ ಒಂದು ಏನಪ್ಪ ಅಂದ್ರೆ ANTF ಒಂದು